ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ, ಅಂದರೆ ಕಾಬೂಲ್ ಕಡಲೆಯಿಂದ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಪರೋಟ ಅಥವಾ ಕಡಕ್ ರೊಟ್ಟಿ, ಚಪಾತಿ, ಪೂರಿ ಜೊತೆನೂ ತಿನ್ಬೋದು. ನಿಮಗೆ ಇಷ್ಟ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಅಲ್ಲಿ ಒಂದು ಬೌಲ್ ಕಾಬೂಲ್ ಕಡಲೆ ತೊಗೊಂಡು ಅದನ್ನು ಸಿಟಿ ಮಾಡಲಿಕ್ಕೆ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಈ ಕಡೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಈರುಳ್ಳಿ, ಟೊಮೆಟೊ, 1 ಟೇಬಲ್ ಸ್ಪೂನ್ ಜೀರಿಗೆ, 4 ಲವಂಗ, ಹಾಗೆ 4 ಮೆಣಸು ಹಾಕಿ, ಹಾಗೆ 1 ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಮಸಾಲೆ ಮಾಡ್ಕೊಳ್ಳಿಕ್ಕೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ನಾನು ಕಾಬೂಲ್ ಕಡಲೆ ಏನು ಕುದಿಸಿದ್ನಲ್ಲ ಅದನ್ನು ಇವಾಗ ಬೆಂದಿದೆ. 2 ಅಥವಾ 3 ಸೀಟಿ ಆದರೆ ಸಾಕು. ಇವಾಗ ಮಸಾಲೆ ರುಬ್ಬಲಿಕ್ಕೆ ನಾನು ಇಲ್ಲಿ ಸ್ವಲ್ಪ ಬೆಂದಿರುವ ಕಾಳು ಹಾಕ್ಕೋತಾ ಇದ್ದೀನಿ. ಇದು ಮಿಕ್ಸಿಗೆ, ಇದು ಮಸಾಲೆ ಮಾಡ್ಕೊಳ್ಳಿಕ್ಕೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ನಾನು ಕಡಲೆ ಹಾಕೋದ್ರಿಂದ ಮಸಾಲೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಮಾಡಿದ್ರೆ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ಒಗ್ಗರಣೆ ಹಾಕೊಳ್ಳಿಕ್ಕೆ ನಾನು ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನು. 2 ಚಟಪಟ ಆದಮೇಲೆ ಒಗ್ಗರಣೆನೇ ನೀಟ್ ಹಾಕೋಬೇಕು, ಏಕೆಂದರೆ ಚೆನ್ನಾಗಿ ಬರುತ್ತೆ ಚೆನ್ನ ಮಸಾಲ ಯಾವಾಗಲೂ. ಇವಾಗ ನಾನು ಒಂದು 6 ರಿಂದ 8 ಎಸಳು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಜಜ್ಜಿಬಿಟ್ಟು. ನಿಮಗೆ ಯಾವ ಥರ ಬೇಕು ಕಟ್ ಮಾಡಿದ್ರೂ ಹಾಕೋಬೋದು, ನೀವು ಜಜ್ಜಿಬಿಟ್ಟಾದರೂ ಹಾಕೋಬೋದು. ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಹಸಿ ಬಿಸಿ ಆದರೆ ನೀಟಾಗಿ ಬರೋದಿಲ್ಲ ಪಲ್ಯ. ಹಾಗೆ ನಾನು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ. 1 ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ, ಕಡಿಮೆ ಮಾಡ್ತಾಯಿದ್ರೆ 1 ಮೀಡಿಯಮ್ ಈರುಳ್ಳಿ ಸಾಕು. ಇವಾಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಕಲರ್ ಚೇಂಜ್ ಆಗಬೇಕು, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು. ಈರುಳ್ಳಿನ ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಒಂದೇ ಕಡೆ ಫ್ರೈ ಆದಂಗೆ ಮೇಲ್ಗಡೆ ಇದ್ದಿದ್ದು ಫ್ರೈ ಆಗೋಂಗಿಲ್ಲ. ಸೊ ಅದಕ್ಕೆ ಯಾವಾಗಲೂ ಈ ಥರ ಮಾಡ್ತಾ ಇರಬೇಕು. ಇವಾಗ ನೋಡ್ತಿರ್ಬೋದು ನೀವು, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾವು ಮಸಾಲೆನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ನೀರು ಹಾಕ್ತೇನೆ ರುಬ್ಕೋಬೇಕು. ನೀರು ಹಾಕಿದ್ರೆ ಮಸಾಲೆ ನೀಟಲ್ಲಿ ಎಣ್ಣೆಯಲ್ಲಿ ಕುದಿಯೋಂಗಿಲ್ಲ. ಸೊ ನೀರು ಹಾಕ್ಲಾರ್ದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದನ್ನು ಎಣ್ಣೆಯಲ್ಲಿ ಇವೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ರುಚಿ ಚೆನ್ನಾಗಿ ಬಿಡುತ್ತೆ ಸಾಂಬಾರು. ಇದು ಚೆನ್ನ ಮಸಾಲ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಿರ್ಬೋದು ನೀವು, ಇದು ಹಸಿ ಇರೋದ್ರಿಂದ ಸ್ವಲ್ಪ ಬೇಗ ಸಪ್ರೇಟ್ ಆಗೋದಿಲ್ಲ, ಬೆಂದ ಮೇಲೆ ನೀಟಾಗಿ ಆಗುತ್ತೆ. ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಕುದಿಯಲು ಬಿಡೋಣ, ಹಸಿ ವಾಸನೆ ಹೋಗುವವರೆಗೂ. ಇದೆಲ್ಲ ಹಸಿ ಇರೋದ್ರಿಂದ ಸ್ವಲ್ಪ ಈ ಥರ ಮಾಡ್ಕೋತಿರ್ಬೇಕು. ಹಾಗೆ ಎಣ್ಣೆನೂ ಸ್ವಲ್ಪನೂ ಇಲ್ಲ, ಎಲ್ಲ ಎಣ್ಣೆ ಮಸಾಲೆನೇ ಹಿಡ್ಕೊಂಡು ಬಿಟ್ಟಿದೆ. ಸೊ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ಆದಮೇಲೆ ಬೆಂದಿರುತ್ತೆ, ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಯಾಕೆಂದರೆ ಮಸಾಲೆ ಐಟಮ್ ಇರೋದ್ರಿಂದ ಹಸಿ ಇರುವಾಗ ಟೇಸ್ಟಿಯಾಗಿ ಬರೋಂಗಿಲ್ಲ. ಸೊ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಕುದಿ ಬರೋವರೆಗೂ ಬಿಡಬೇಕು. ಇದೇನು ಅಂಟುವುದಿಲ್ಲ. ಸೊ ನೋಡ್ತಿರ್ಬೋದು ನೀವು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೋಬೋದು ನೀವು. ಇವಾಗ ನೋಡಿ ಚೇಂಜ್ ಆಗಿದೆ. ಇವಾಗ ಮಸಾಲೆ ಖಾರ ಹಾಕೋತಾ ಇದ್ದೀನಿ ನಾನು. ನೀವು ಇಲ್ಲಿ ಖಾರ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಕೆಂಪು ಖಾರನಾದರೂ ಯೂಸ್ ಮಾಡ್ಕೋಬೋದು. ಹಾಗೆ ಮಸಾಲೆ ಐಟಮ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಲ್ಲಿ ಮಿಕ್ಸಿ ಜಾರಿಗೆ ರುಬ್ಬುವಾಗ. ನಾನು ಇಲ್ಲಿ ಮಸಾಲೆ ಖಾರ ಹಾಕೋತೀನಲ್ಲ, ಸೊ ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮಸಾಲೆಯಲ್ಲಿ ಮಿಕ್ಸ್ ಆಗಿರಬೇಕು, ಯಾಕಂದರೆ ರುಚಿ ಅದರೊಳಗೆ ಹಿಡ್ಕೋಬೇಕು.
ಸೊ ಇವಾಗ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಆಗಿರಬೇಕು, ಯಾವಾಗಲೂ ಹಸಿಯಾಗಿ ಬಿಡಬಾರ್ದು ಒಗ್ಗರಣೆನ. ನೋಡಿ ಇವಾಗ ರೆಡಿ ಆಗ್ತಿದೆ, ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಎಷ್ಟು ನೀಟಾಗಿ ನಾವು ಈ ಥರ ಫ್ರೈ ಮಾಡ್ಕೊತೀವಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ. ಇದು ಚೆನ್ನ ಮಸಾಲ ಗ್ರೇವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿ ರುಚಿ ಬರುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಈ ಥರನೇ ಮಾಡಿಕೊಂಡು ಟ್ರೈ ಮಾಡಿ. ಜಾಸ್ತಿ ಬೇಗನೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದು ಹೋಗುತ್ತೆ. ಇವಾಗ ನೋಡ್ತಿರ್ಬೋದು, ನಾನು ನೀರು ಯಾವುದೇ ಸಪ್ರೇಟ್ ಮಾಡ್ಕೊಂಡಿಲ್ಲ, ಅದೇ ಕಡಲೆಕಾಳು ಜೊತೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಗ್ರೇವಿ ತಿಳುವಾಗುತ್ತೆ ಅಥವಾ ಗಟ್ಟಿಯಾಗುತ್ತೆ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಎರಡು ಇದು ಆಗುತ್ತೆ ಅಂಥೇಳಿ, ಪರ್ಫೆಕ್ಟಾಗಿ ಇರುತ್ತೆ ಅಂಥೇಳಿ ಕಾಳು ಎರಡು ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದು ಇನ್ನೂ ಸ್ವಲ್ಪ ತಿಳುವಾಗಿದೆ, ಇದು ಇನ್ನೂ ಕುದಿಲ್ಲ, ನೀಟಾಗಿ ಬೆಂದಿರಬೇಕು. ಸೊ ಕುದಿ ಬಂದಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ ಗ್ರೇವಿ. ಅದಕ್ಕೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಟುಕೊಂಡು ಕುದಿಲಿಕ್ಕೆ ಬಿಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದ್ಮೇಲೆ ನೋಡ್ತಿರ್ಬೋದು ನೀವು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಗ್ರೇವಿ ಮಾಡಿಕೊಂಡು ಚಪಾತಿ, ಅನ್ನ, ಖಡಕ್ ರೊಟ್ಟಿ, ಹಾಗೆ ಪರೋಟ, ಪುರಿ ಇದ್ರ ಜೊತೆನೂ ತಿನ್ಬೋದು ನಿಮಗೆ ಇಷ್ಟ ಆದರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ, ಚೆನ್ನಾಗಿರುತ್ತೆ. ಇದನ್ನು ನಾನು ಪೂರ್ತಿಯಾಗಿ ವಿಡಿಯೋ ತೋರಿಸಿದ್ದೀನಿ ಗೊತ್ತಾಗಲಿ ಅಂತ. ಈಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡೋಣ ಮುಂದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಕುದಿಸ್ಕೋಬೇಕು. ನಿಮಗೆ ಮತ್ತು ಯಾವ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನೋಡ್ತಿರ್ಬೋದು ನೀವು ಸ್ವಲ್ಪನೇ ಕುದಿ ಬರ್ತಾ ಇದೆ. ಇದು ಜಾಸ್ತಿ ಕುದಿಸೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಎಣ್ಣೆ ಮೇಲ್ಗಡೆ ಬರೋವರೆಗೂ ಕುದಿಸ್ಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡ್ತಿರ್ಬೋದು ನೀವು ಎಣ್ಣೆ ಎಲ್ಲ ಮಸಾಲೆ ಹಿಡಿದಿರ್ತದೆ. ಸೊ ಇವಾಗ ನೋಡಿ ಕುದ್ಮೇಲೆ ಯಾವ ರೀತಿ ಎಣ್ಣೆ ಮೇಲ್ಗಡೆ ಬಂದಿದೆ ಅಂತ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗ್ರೇವಿನೂ. ಇದಕ್ಕೆ ಕಾಬೂಲ್ ಚೆನ್ನ ಮಸಾಲ ಈ ರೀತಿ ಬಂದಿದೆ ನೋಡಿ. ಇನ್ನೂ ಸ್ವಲ್ಪ ಕುದಲಿಕ್ಕೆ ಬಿಡೋಣ. ಗ್ರೇವಿ ನೀಟಾಗಿ ಬರಬೇಕು. ನೀವು ಮಿಕ್ಸಿಗೆ ಹಾಕುವಾಗ ಮಸಾಲೆನ ತರಿಯಾಗಿ ರುಬ್ಬಬಾರ್ದು, ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕುದಿ ಬಂದಿದೆ ಅಂತ. ಈ ರೀತಿ ಕುದಿಸೋಬೇಕು ನೀಟಾಗಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಲ್ಪ ಮುಚ್ಚಿ ಇಟ್ಬಿಡು ಕುದಿಸೋಣ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸ್ಲೋ ಆಗಿ ಇಟ್ಕೋಬೇಕು. ಇವಾಗ ನಾನು ಕುದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಡಬೇಡಿ. ಮತ್ತು ಯಾವ ವಿಡಿಯೋ ಬೇಕಂತ ಅಂದರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಖಡಕ್ ರೊಟ್ಟಿ ಮಾಡಿಟ್ಟಿದ್ದೀನಿ, ಹಾಗೆ ಚಪಾತಿನೂ ಇದೆ. ನಮಗೆ ಯಾವ್ದು ಬೇಕು ಅಂತ ನಾವು ತಿನ್ಬೋದು. ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ.